ಟ್ರೆಂಡಿಂಗ್ ವಿಚಾರಗಳ ಭವಿಷ್ಯವನ್ನ ಚಾಲೆಂಜಿಂಗ್ ಆಗಿ ಹೇಳುವ ಏಕೈಕ ಮಹಾಜ್ಞಾನಿಗಳಿವರು. ಇವರು ಹೇಳಿರುವ ಭವಿಷ್ಯವಾಣಿಗಳು ನಿಜವಾಗಿರುವಂತಹ ಕೀರ್ತಿ ಇವರದು. ರಾಜಕೀಯ, ಸಿನಿಮಾ, ಭೌಗೋಳಿಕ ಭವಿಷ್ಯ ಪ್ರತಿಯೊಂದರಲ್ಲೂ ಕೂಡ ಇವರ ಭವಿಷ್ಯಗಳು ನಿಜವಾಗಿದ್ದಾವೆ. ಕಾಲಜ್ಞಾನದ ಭಂಡಾರದಲ್ಲಿ ಅಡಗಿದೆ. ಈ ಹಿಂದೆ 45 ಸಿನಿಮಾದ ಭವಿಷ್ಯವನ್ನು ಕೂಡ ಖಡಾಖಂಡಿತವಾಗಿ ಹೇಳಿದ್ದ ಕೀರ್ತಿ ಇವರದ್ದು. ಕಾಂತಾರ ಕಾಂಟ್ರವರ್ಸಿ ಸುಳಿವನ್ನ ಕೂಡ ಕೊಟ್ಟಿದ್ರು. ರಾಜ ಋಷಿಗಳು ಕಾಂತಾರ ಕಾಂಟ್ರವರ್ಸಿಯ ಸುಳಿವನ್ನು ಕೂಡ ಕೊಟ್ಟಿದ್ರು. ಇವರ ಪ್ರತಿಯೊಂದು ಭವಿಷ್ಯವಾಣಿ ಕೂಡ ನಮ್ಮ ಕಣ್ಣ ಮುಂದೆ ನಡೀತಾನೆ ಇರುತ್ತೆ. ಇತ್ತೀಚೆಗೆ ಟ್ರೆಂಡಿಂಗ್ ವಿಚಾರಗಳು, ಯಾವ್ಯಾವ ವಿಚಾರಗಳು ಟ್ರೆಂಡಿಂಗ್ ಆಗ್ತಾ ಇರುತ್ತೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಭವಿಷ್ಯಗಳನ್ನು ಹೇಳಿದ್ದಾರೆ. ರಾಜಕೀಯ, ಸಿನಿಮಾ, ಭೌಗೋಳಿಕ ಭವಿಷ್ಯ. ಈ ಹಿಂದೆ 45 ಸಿನಿಮಾದ ಭವಿಷ್ಯವನ್ನು ಕೂಡ ಖಡಾಖಂಡಿತವಾಗಿ ಭವಿಷ್ಯದ ಬಗ್ಗೆ ಹೇಳಿದ್ರು. ಪ್ರತಿಯೊಂದು ಭವಿಷ್ಯವಾಣಿ ಕೂಡ ಕಣ್ಣ ಮುಂದೆ ನಡೀತಾನೆ ಇರುತ್ತೆ. ಇನ್ನು ಸಾಕಷ್ಟು ಟ್ರೆಂಡಿಂಗ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಆಗಿ ಭವಿಷ್ಯವನ್ನ ಹೇಳುವಂತಹ ಮಹಾಜ್ಞಾನಿಗಳು ಅಂತ ಕೂಡ ಅನಿಸ್ಕೊಂಡಿದ್ದಾರೆ. ಅದೇ ರೀತಿ ಇದೀಗ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ಗೆ ಸಜ್ಜಾಗ್ತಾ ಇದೆ. ಹಾಗಾದ್ರೆ ರಾಜ ಋಷಿಗಳು ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಈ ವಿಚಾರವಾಗಿ ಏನ್ ಹೇಳಿದ್ರು? ಶಾಂತಿ ಕ್ರಾಂತಿ ಕನ್ನಡ ಸಿನಿಮಾದ ಭವಿಷ್ಯದ ಬಗ್ಗೆ ಗುರೂಜಿ ಅವರು ಹೇಳಿದ್ದಾರೆ. ಶಾಂತಿ ಕ್ರಾಂತಿ ಕನ್ನಡ ಸಿನಿಮಾದ ಭವಿಷ್ಯದ ಬಗ್ಗೆ ಗುರೂಜಿ ಹೇಳಿರೋದೇನು? ಹಿಂದೆ ರವಿಚಂದ್ರನ್ಗೆ ಇದೇ ಸಿನಿಮಾದಿಂದ ಭಾರಿ ಹೊಡೆತ ಬಿದ್ದಿತ್ತು. ರಾಜ ಋಷಿಗಳ ಪ್ರಕಾರ ಈ ಸಿನಿಮಾ ರಿಲೀಸ್ ಆದ್ರೆ ಜಾಕ್ ಪಾಟ್ ಏನಾದ್ರೂ ಹೊಡೆಯತ್ತಾ? ರಾಜ ಋಷಿಗಳು ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಈ ಸಿನಿಮಾ ಬಗ್ಗೆ ಏನ್ ಹೇಳಿದ್ದಾರೆ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ ರಾಜ ಋಷಿಗಳ ಭವಿಷ್ಯವಾಣಿ. ಅವರೇನು ಭವಿಷ್ಯವಾಣಿ ಹೇಳಿದ್ದಾರೆ ಅದು ಈಗ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಈ ಹಿಂದೆ ಟ್ರೆಂಡಿಂಗ್ ಆಗುವಂತಹ ಪ್ರತಿಯೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಭವಿಷ್ಯವನ್ನು ಹೇಳಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇತ್ತು. ವರ್ಷಗಳ ನಂತರ ಶಾಂತಿ ಕ್ರಾಂತಿ ಮರು ಬಿಡುಗಡೆ ಏನಾಗಬಹುದು? ಕನ್ನಡ ಚಿತ್ರರಂಗದ ಹಿರಿಯ ನಟ ಹಾಗೂ ನಿರ್ದೇಶಕ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಚಿತ್ರವನ್ನ ಹಲವು ವರ್ಷಗಳ ನಂತರ ಮರು ಬಿಡುಗಡೆ ಮಾಡುವ ಪ್ರಯತ್ನ ನಡೀತಾ ಇದೆ. ಈ ವಿಷಯವನ್ನ ನನ್ನ ಜ್ಯೋತಿಷ್ಯ ದೃಷ್ಟಿಕೋನದಲ್ಲಿ ಪರಿಶೀಲಿಸಿದಾಗ ಮರು ಬಿಡುಗಡೆಯ ಹಾದಿಯಲ್ಲಿ ಕೆಲವು ಅಡಚಣೆಗಳು, ವಿಳಂಬಗಳು ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಹೋರಾಟ ಎದುರಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಚಿತ್ರವು ಕಷ್ಟಪಟ್ಟು ಬಿಡುಗಡೆಯಾದ್ರೂ ಬಿಡುಗಡೆಯ ನಂತರ ನಿರೀಕ್ಷಿತ ಮಟ್ಟದ ಯಶಸ್ಸು ಸಿಗುವ ಸಾಧ್ಯತೆ ಬಗ್ಗೆ ನನ್ನಲ್ಲಿ ಸಕಾರಾತ್ಮಕ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಆದ್ರಿಂದ ನನ್ನ ವೈಯಕ್ತಿಕ ಜ್ಯೋತಿಷ್ಯದ ಆಧಾರಿತ ಅಭಿಪ್ರಾಯದಲ್ಲಿ ಮರು ಬಿಡುಗಡೆ ಮಾಡುವ ನಿರ್ಧಾರವನ್ನ ಮತ್ತೊಮ್ಮೆ ಆಲೋಚಿಸುವುದು ಉತ್ತಮ. 35 ವರ್ಷಗಳ ನಂತರ ಶಾಂತಿ ಕ್ರಾಂತಿ ಮರು ಬಿಡುಗಡೆ ಏನಾಗಬಹುದು? ಕನ್ನಡ ಚಿತ್ರರಂಗದ ಹಿರಿಯ ನಟ ಹಾಗೂ ನಿರ್ದೇಶಕ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಚಿತ್ರವನ್ನ ಹಲವು ವರ್ಷಗಳ ನಂತರ ಮರು ಬಿಡುಗಡೆ ಮಾಡುವ ಪ್ರಯತ್ನ ನಡೀತಾ ಇದೆ. ಈ ವಿಷಯವನ್ನ ನನ್ನ ಜ್ಯೋತಿಷ್ಯ ದೃಷ್ಟಿಕೋನದಲ್ಲಿ ಪರಿಶೀಲಿಸಿದಾಗ ಮರು ಬಿಡುಗಡೆಯ ಹಾದಿಯಲ್ಲಿ ಕೆಲವು ಅಡಚಣೆಗಳು, ವಿಳಂಬಗಳು ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಹೋರಾಟ ಎದುರಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಚಿತ್ರವು ಕಷ್ಟಪಟ್ಟು ಬಿಡುಗಡೆಯಾದ್ರೂ ಬಿಡುಗಡೆಯ ನಂತರ ನಿರೀಕ್ಷಿತ ಮಟ್ಟದ ಯಶಸ್ಸು ಸಿಗುವ ಸಾಧ್ಯತೆ ಬಗ್ಗೆ ನನ್ನಲ್ಲಿ ಸಕಾರಾತ್ಮಕ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಆದ್ರಿಂದ ನನ್ನ ವೈಯಕ್ತಿಕ ಜ್ಯೋತಿಷ್ಯದ ಆಧಾರಿತ ಅಭಿಪ್ರಾಯದಲ್ಲಿ ಮರು ಬಿಡುಗಡೆ ಮಾಡುವ ನಿರ್ಧಾರವನ್ನ ಮತ್ತೊಮ್ಮೆ ಆಲೋಚಿಸುವುದು ಉತ್ತಮ. ಆಗಸ್ಟ್ ತಿಂಗಳ ಇನ್ನು ಸಾಕಷ್ಟು ಟ್ರೆಂಡಿಂಗ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗಾಗ್ಗೆ ಭವಿಷ್ಯವನ್ನು ನುಡಿತಾ ಇರ್ತಾರೆ ರಾಜ ಋಷಿ ಗುರೂಜಿ ಅವರು. ಅವರ ಭವಿಷ್ಯವಾಣಿಗಳು ಆಗಾಗ ನಿಜ ಕೂಡ ಆಗ್ತಾ ಇರುತ್ತೆ. ಇವರು ಹೇಳಿರುವಂತಹ ಭವಿಷ್ಯವಾಣಿಗಳು ನಿಜವಾಗಿರೋ ಕೀರ್ತಿ ಕೂಡ ಅವರಿಗಿದೆ ಅಂತೆ. ರಾಜಕೀಯ, ಸಿನಿಮಾ, ಭೌಗೋಳಿಕ ಭವಿಷ್ಯ ಪ್ರತಿಯೊಂದರಲ್ಲೂ ಕೂಡ ಇವರ ಕಾಲಜ್ಞಾನದ ಭಂಡಾರದಲ್ಲಿ ಅಡಗಿದೆ. ಈ ಹಿಂದೆ 45 ಸಿನಿಮಾ ಭವಿಷ್ಯವನ್ನು ಖಡಾಖಂಡಿತವಾಗಿ ಹೇಳಿದ್ದ ಕೀರ್ತಿ ಅವರದು. ಕಾಂತಾರ ಕಾಂಟ್ರವರ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಸುಳಿವು ಕೊಟ್ಟಿದ್ರು.
ಇನ್ನು ಅದೇ ರೀತಿ ಇದೀಗ ಶಾಂತಿ ಕ್ರಾಂತಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತಾಡಿದ್ದಾರೆ, ಹೇಳಿದ್ದಾರೆ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ಗೆ ಸಜ್ಜಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಯೂಟ್ಯೂಬ್ನಲ್ಲಿ ಈ ವಿಚಾರವಾಗಿ ಅವರು ಭವಿಷ್ಯ ಹೇಳಿದ್ದಾರೆ. ಶಾಂತಿ ಕ್ರಾಂತಿ ಕನ್ನಡ ಸಿನಿಮಾದ ಭವಿಷ್ಯ ಬಗ್ಗೆ ಗುರೂಜಿಯವರು ಹೇಳಿದ್ದಾರೆ. ಈ ಹಿಂದೆ ರವಿಚಂದ್ರನ್ಗೆ ಇದೇ ಸಿನಿಮಾ ಭಾರಿ ಹೊಡೆತ ಬಿದ್ದಿತ್ತು. ಹಾಗಾಗಿ ಈ ಚಿತ್ರ ಏನಾದರೂ ರಿಲೀಸ್ ಆದರೆ ಜಾಕ್ಪಾಟ್ ಹೊಡೆಯತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ತುಂಬ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಭವಿಷ್ಯ ಹೇಳಿದ್ದಾರೆ. ಹಾಗಾಗಿ ಅವರ ಭವಿಷ್ಯವಾಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಈ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.